ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಅಂಜಲಿ ಅಂತ. ಇವತ್ತಿನ ತರಗತಿಯಲ್ಲಿ ನಾವು ವಿಜ್ಞಾನ ವಿಷಯವಾದ ಜೀವಕೋಶಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಜೀವಕೋಶಗಳು ಅಂತಂದ್ರೆ ಏನು? ಜೀವಕೋಶಗಳು ಅಂತಂತ ಹೇಳಿದಾಗ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವನ್ನ ನಾವು ಜೀವಕೋಶಗಳು ಅಂತಂತ ಕರಿತೀವಿ. ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್. The structural and functional unit of living organisms. The structural and functional unit of living ಆರ್ಗ್ಯಾನಿಸಮ್ ನಾವು ಸೆಲ್ ಅಂತಂತ ಕರಿತೀವಿ. ಸೊ ಈ ಎಲ್ಲಾ ಜೀವವಿರ್ತಕ್ಕಂತಹ ಜೀವಿಗಳು ಸಹ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಜೀವಕೋಶವನ್ನೇ ಇಲ್ದೇನೆ ಜೀವಿಗಳೇ ಇಲ್ಲ. ಸೊ ಈ ಜೀವಕೋಶಗಳು ಅಂತಂತ ಬಂದಾಗ ನಾವು ಎಲ್ಲಾ ಜೀವಕೋಶಗಳು ಸಹ ಒಂದೇ ರೀತಿಯಲ್ಲಿ ಇರಲ್ಲ. ಕೆಲವು ಡಿಫ್ರೆಂಟ್ ಸೈಜ್ ಇರುತ್ತೆ, ಡಿಫ್ರೆಂಟ್ ನಂಬರ್ ಅಲ್ಲಿ ಇರುತ್ತೆ, ಮತ್ತೆ ಡಿಫ್ರೆಂಟ್ ಶೇಪ್ ಅಲ್ಲಿ ನಾವು ನೋಡ್ಬೋದು. ಸೊ ಡಿಫ್ರೆಂಟ್ ನಂಬರ್ಸ್ ಅಂತಂತ ಬಂದಾಗ ನಾವು ಯೂನಿಸೆಲ್ಯುಲಾರ್ ಅಂಡ್ ಮಲ್ಟಿ ಸೆಲ್ಯುಲಾರ್ ಅಂತಂತ ನೋಡ್ತೀವಿ. ಯಾವುದು ಡಿಫ್ರೆಂಟ್ ನಂಬರ್ ಅಂತಂತ ಬಂದಾಗ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್, ಮಲ್ಟಿ ಸೆಲ್ಯುಲಾರ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂತಂದ್ರೆ ಕನ್ನಡದಲ್ಲಿ ನಾವು ಇದನ್ನ ಏಕಕೋಶೀಯ ಜೀವಿಗಳು, ಏಕಕೋಶೀಯ ಜೀವಿಗಳು. ಮಲ್ಟಿ ಸೆಲ್ಯುಲಾರ್ ಅಂತಂದ್ರೆ ಮಲ್ಟಿ ಅಂತಂದ್ರೆ ಮೆನಿ ಅಂತಂತ. ಸೊ ಇದನ್ನ ನಾವು ಕನ್ನಡದಲ್ಲಿ ಬಹುಕೋಶೀಯ ಮಲ್ಟಿ ಸೆಲ್ಯುಲಾರ್ ಅಂದ್ರೆ ಬಹುಕೋಶೀಯ ಜೀವಿಗಳು. ಏಕಕೋಶೀಯ ಜೀವಿಗಳಿಗೆ ನಾವು ಉದಾಹರಣೆಯನ್ನ ಕೊಡ್ಬೋದಾದ್ರೆ, ಅಂದ್ರೆ ಏಕಕೋಶೀಯ ಜೀವಿಗಳು ಅಂತಂದ್ರೆ ಒಂದೇ ಒಂದು ಜೀವಕೋಶವನ್ನ ಹೊಂದಿರ್ತಕ್ಕಂತಹ ಜೀವಿಗಳನ್ನ ನಾವು ಏಕಕೋಶೀಯ ಜೀವಿಗಳು ಅಂತಂತ ನಾವು ಹೇಳ್ತೀವಿ. ಅದನ್ನ ನಾವು ನಮ್ಮ ಬರಿಗಣ್ಣಿನಿಂದ ನೋಡೋದಿಕ್ಕಾಗಲ್ಲ. ಅದನ್ನ ನೋಡೋದಕ್ಕೆ ನಮ್ಗೆ ಮೈಕ್ರೋಸ್ಕೋಪ್ ಅಂದ್ರೆ ಸೂಕ್ಷ್ಮದರ್ಶಕದ ಅವಶ್ಯಕತೆ ಇದೆ. ಅಂತಹ ಜೀವಿಗಳನ್ನ ನಾವು ಏಕಕೋಶೀಯ ಜೀವಿಗಳು ಅಂತಂತ ಹೇಳ್ತೀವಿ. ಉದಾಹರಣೆಗೆ ಅಮೀಬಾ ಇರ್ಬೋದು, ಪ್ಯಾರಾಮಿಜಿಯಂ ಇರ್ಬೋದು, ಯೂಗ್ಲಿನಾ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು,
ಇವುಗಳನ್ನೆಲ್ಲವನ್ನು ನಾವು ಏಕಕೋಶೀಯ ಜೀವಿಗಳು ಅಂತಂತ ಕರಿತೀವಿ. ಸೊ ಬಹುಕೋಶೀಯ ಜೀವಿಗಳು ಅಂದ್ರೆ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂತಂದ್ರೆ ಮೆನಿ ಸೆಲ್ಸ್ ಅಂತಂತ. ಸೊ ಮಲ್ಟಿ ಸೆಲ್ಯುಲಾರ್ ಅಂತಂತ ಹೇಳ್ತೀವಿ. ಮೆನಿ ಸೆಲ್ಸ್ ಅಂತಂತ ಬಂದಾಗ ಹ್ಯೂಮನ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಟ್ರೀಸ್ ಆಗಿರ್ಬೋದು, ಪ್ಲಾಂಟ್ಸ್, ಇವೆಲ್ಲವನ್ನು ಸಹ ನಾವು ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಇಲ್ಲಿ ಇದು ಮೇಡಪ್ ಅಪ್ ಆಗಿರೋದು ಮಲ್ಟಿ ಸೆಲ್ಯುಲಾರ್ ಇಂದ, ಅಂದ್ರೆ ಬಿಲಿಯನ್ಸ್ ಆಗಿರ್ಬೋದು, ಟ್ರಿಲಿಯನ್ಸ್ ಆಗಿರ್ಬೋದು, ಈ ತರ ಹಲವಾರು ಜೀವಕೋಶಗಳು ಸೇರಿ ಒಂದು ಜೀವಿಯಾಗಿ ಮಾರ್ಪಾಡಾಗಿರುತ್ತೆ. ಅದರಿಂದ ಅಂತಹ ಜೀವಿಗಳನ್ನ ನಾವು ಬಹುಕೋಶೀಯ ಜೀವಿಗಳು ಅಂತಂತ ನಾವು ಕರಿತೀವಿ. ಇದು ಟೈಪ್ಸ್ ಆಫ್ ವೆರೈಟಿ ಇನ್ ನಂಬರ್. ಸೊ ವೆರೈಟಿ ಇನ್ ಶೇಪ್ ಅಂತಂತ ನೋಡಿದ್ರೆ ವೆರೈಟಿ ಇನ್ ಶೇಪ್ ಅಂತಂತ ನೋಡಿದಾಗ ನಾವು ರೌಂಡ್ ಶೇಪ್ ಅಲ್ಲಿ ನೋಡ್ತೀವಿ, ರೌಂಡ್ ಶೇಪ್ ಅಲ್ಲಿ ನೋಡ್ತೀವಿ. ಸೊ ರೌಂಡ್ ಶೇಪ್ ಅಂತ ಬಂದಾಗ RBC ಸೆಲ್ಸ್ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಆಗಿರ್ಬೋದು, ಮಜಲ್ ಸೆಲ್ಸ್ ಸ್ಪಿಂಡಲ್ ಶೇಪ್ ಅಲ್ಲಿ ಇರುತ್ತೆ. ಸ್ಪಿಂಡಲ್ ಶೇಪ್ ಅಲ್ಲಿ ನೋಡ್ತೀವಿ. ಸ್ಪಿಂಡಲ್ ಶೇಪ್ಗೆ ಎಕ್ಸಾಂಪಲ್ ಯಾವುದು ಅಂತಂತ ಹೇಳಿದ್ರೆ ಮಜಲ್ ಸೆಲ್ಸ್. ಈ ತರ ವೆರೈಟಿ ಇನ್ ಶೇಪ್ಸ್ ಅಲ್ಲಿ ನಾವು ನೋಡ್ಬೋದು. ಮತ್ತೆ ವೆರೈಟಿ ಇನ್ ಸೈಜ್. ವೆರೈಟಿ ಇನ್ ಸೈಜ್ ಅಂತಂತ ಹೇಳಿದಾಗ ನಮ್ದು ಬ್ಯಾಕ್ಟೀರಿಯಾದು ಜೀವಕೋಶ ಎಷ್ಟು ಗಾತ್ರದಲ್ಲಿ ಇರುತ್ತೋ ಅದೇ ಗಾತ್ರದಲ್ಲಿ ಮಾನವನ ಜೀವಕೋಶವು ಸಹ ಇರೋದಿಲ್ಲ. ಇವಾಗ ಇನ್ ಬ್ಯಾಕ್ಟೀರಿಯಾ ಅಂತಂತ ಹೇಳೋದಾದ್ರೆ ನಾವು ಇನ್ ಬ್ಯಾಕ್ಟೀರಿಯಾ ಕೋಶದ ಆ ಜೀವಕೋಶದ ಗಾತ್ರ ಎಷ್ಟಿರುತ್ತೆ ಅಂತಂತ ಹೇಳಿದ್ರೆ 0.1 to 0.5 ಮೈಕ್ರೋಮೀಟರ್ಸ್ ಇರುತ್ತೆ. ಅದೇ ಇನ್ ಅನಿಮಲ್ಸ್ ಅಲ್ಲಾದ್ರೆ 130 ಮೈಕ್ರೋಮೀಟರ್ ಟು 170 ಮೈಕ್ರೋಮೀಟರ್ ತನಕನೂ ಇರುತ್ತೆ. ಇಲ್ಲಿ ಬ್ಯಾಕ್ಟೀರಿಯಾ ಅಂತಂತ ಬಂದಾಗ ಏಕಕೋಶೀಯ ಜೀವಿ, ಅನಿಮಲ್ಸ್ ಅಂತಂತ ಬಂದಾಗ ಬಹುಕೋಶೀಯ ಜೀವಿ. ಅದರ ಗಾತ್ರ ಏನಾಗಿರುತ್ತೆ, ಜೀವಕೋಶದ ಸೆಲ್ ನ ಗಾತ್ರ ಏನಾಗಿರುತ್ತೆ, ವೇರಿಯೇಷನ್ ಇರುತ್ತೆ. ಇದೇ ರೀತಿಯಲ್ಲಿ ವೆರೈಟಿ ಇನ್ ನಂಬರ್ಸ್, ವೆರೈಟಿ ಇನ್ ಶೇಪ್ ಅಂಡ್ ವೆರೈಟಿ ಇನ್ ಸೈಜ್ ಅಲ್ಲಿ ನಾವು ನೋಡ್ತೀವಿ. ಇವಾಗ ನಾವು ಟೈಪ್ಸ್ ಆಫ್ ಸೆಲ್ ಅಂತಂತ ಬಂದಾಗ ಈ ತರ ಎಲ್ಲ ವೆರೈಟೀಸ್ ಇರುತ್ತೆ. ಆ ವೆರೈಟೀಸ್ ಅಲ್ಲಿ ನಾವ್ ಇವತ್ತು ಸಸ್ಯ ಜೀವಕೋಶ ಮೀನ್ಸ್ ಪ್ಲಾಂಟ್ ಸೆಲ್ ಅಂಡ್ ಅನಿಮಲ್ ಸೆಲ್ ಪ್ರಾಣಿ ಜೀವಕೋಶದ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಈ ಸ್ಟ್ರಕ್ಚರ್ ಯಾವುದು ಅಂತಂತ ಹೇಳಿದ್ರೆ ಪ್ಲಾಂಟ್ ಸೆಲ್. ಸೊ ಪ್ಲಾಂಟ್ ಸೆಲ್ ಅಂದ್ರೆ ಸಸ್ಯ ಜೀವಕೋಶ. ಇದರಲ್ಲಿ ನಾವು ಯಾವ ಯಾವ ಭಾಗಗಳನ್ನ ನೋಡ್ತೀವಿ ಅಂತಂತ ಹೇಳೋದಾದ್ರೆ ಸೆಲ್ ಮೆಂಬ್ರೇನ್, ಗಾಲ್ಗಿ ಅಪರೈಟಸ್, ಕ್ಲೋರೋಪ್ಲಾಸ್ಟ್. ಸೆಲ್ ಮೆಂಬ್ರೇನ್ ಅಂತಂತ ಹೇಳಿದ್ರೆ ಕೋಶ ಪೊರೆ, ಗಾಲ್ಗಿ ಅಪರೈಟಸ್ ಅಂತಂತಂದ್ರೆ ಗಾಲ್ಗಿ ಸಂಕೀರ್ಣಗಳು, ಕ್ಲೋರೋಪ್ಲಾಸ್ಟ್ ಅಂತಂದ್ರೆ ಕನ್ನಡದಲ್ಲೂ ನಾವು ಇದನ್ನ ಕ್ಲೋರೋಪ್ಲಾಸ್ಟ್ ಅಂತಂತಾನೆ ಕರಿತೀವಿ, ಮೈಟೋಕಾಂಡ್ರಿಯಾ, ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ಗೆ ಕೋಶ ದ್ರವ್ಯ ಅಂತಂತ ಕರಿತೀವಿ. ಅಂಡ್ ರೈಬೋಸೋಮ್ಗೆ ಕನ್ನಡದಲ್ಲೂ ಸಹ ರೈಬೋಸೋಮ್ ಅಂತಂತಾನೆ ಕರಿತೀವಿ. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನ್ಯೂಕ್ಲಿಯಸ್ಗೆ ಕೋಶ ಕೇಂದ್ರ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಂದ್ರೆ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಲಾರ್ಜ್ ಸೆಂಟ್ರಲ್ ವ್ಯಾಕ್ಯೂಲ್ ಅಂದ್ರೆ ಮಧ್ಯದಲ್ಲಿ ಲಾರ್ಜ್ ಸೈಜ್ ಅಲ್ಲಿ ವ್ಯಾಕ್ಯೂಲ್ ಅಂದ್ರೆ ರಸದಾನಿಯನ್ನ ನಾವು ನೋಡ್ಬೋದು. ಇನ್ನು ಇವಾಗ ಪ್ಲಾಂಟ್ ಸೆಲ್ ಬಗ್ಗೆ ನೋಡಿದ್ವಿ. ಇವಾಗ ಅನಿಮಲ್ ಸೆಲ್ ಅಲ್ಲಿ ಯಾವ್ಯಾವ್ದು ಭಾಗಗಳಿದೆ ಅಂತಂತ ನೋಡೋದಾದ್ರೆ ಸೆಕ್ರಿಟರಿ ವೆಸಲ್ಸ್, ಸೆಂಟ್ರಿಯೋಲ್ಸ್ ಪ್ರೆಸೆಂಟ್ ಇರುತ್ತೆ, ರೈಬೋಸೋಮ್ ಪ್ರೆಸೆಂಟ್ ಇರುತ್ತೆ, ನ್ಯೂಕ್ಲಿಯೋಲಸ್, ನ್ಯೂಕ್ಲಿಯಸ್, ಗಾಲ್ಗಿ ಅಪಾರೇಟಸ್, ಗಾಲ್ಗಿ ವೆಸಿಕಲ್ಸ್, ಮೈಟೋಕಾಂಡ್ರಿಯಾ, ಸೆಲ್ ಆರ್ ಪ್ಲಾಸ್ಮಾ ಮೆಂಬ್ರೇನ್, ಮೈಕ್ರೋಟ್ಯೂಬ್ಯೂಲ್ಸ್, ಲೈಸೋಸೋಮ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್,
ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಡ್ ಸೈಟೋಪ್ಲಾಸಮ್. ಇಷ್ಟು ಭಾಗಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ಈಗ ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ ಅಂತ ಬಂದಾಗ ನಾವು ಅಲ್ಲಿ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಅಲ್ಲಿ ಕೆಲವೊಂದು ಭಾಗಗಳು ಅಂತಂತ ಏನ್ ಹೇಳ್ತೀವಿ, ನಾವು ಆ ಭಾಗಗಳನ್ನ ನಾವು ಆರ್ಗನಲ್ಸ್ ಅಂತಂತ ನಾವು ಕರಿತೀವಿ. ಆರ್ಗನಲ್ಸ್ ಅಂದ್ರೆ ಕನ್ನಡದಲ್ಲಿ ಕಣದಂಗಗಳು ಅಂತಂತ. ಕಣದಂಗಗಳು ಅಂತಂತ ಬಂದಾಗ ನಾವು ಸಸ್ಯ ಜೀವಕೋಶದಲ್ಲಿ ಯಾವ ಯಾವ ಕಣದಂಗಗಳನ್ನ ನೋಡಿದ್ವಿ, ಅಂದ್ರೆ ಯಾವ ಯಾವ ಭಾಗಗಳನ್ನ ನೋಡಿದ್ವಿ? ಸಸ್ಯ ಜೀವಕೋಶ ಅಂತಂತ ಬಂದಾಗ ಮೀನ್ಸ್ ಪ್ಲಾಂಟ್ ಸೆಲ್ ಅಂತಂತ ಬಂದಾಗ ಸೆಲ್, ಸೆಲ್ ಸೆಲ್ ವಾಲ್, ಸೆಲ್ ಮೆಂಬ್ರೇನ್, ನ್ಯೂಕ್ಲಿಯಸ್, ಮೈಟೋಕಾಂಡ್ರಿಯಾ, ಆಮೇಲೆ ಗಾಲ್ಗಿ ಗಾಲ್ಗಿ ಅಪ್ಯಾರೇಟಸ್, ಗಾಲ್ಗಿ ಅಪ್ಯಾರೇಟಸ್, ಕ್ಲೋರೋಪ್ಲಾಸ್ಟ್, ಲೈಸೋಸೋಮ್, ಲೈಸೋಸೋಮ್, ಇನ್ನು ಮುಂತಾದ ಕಣದಂಗಗಳನ್ನ ನಾವು ನೋಡಿದ್ವಿ. ಅದೇ ಪ್ರಾಣಿ ಜೀವಕೋಶ ಅನಿಮಲ್ ಸೆಲ್ ಅಲ್ಲಾದ್ರೆ ಅಲ್ಲಿ ಸೆಲ್ ವಾಲ್ ಪ್ರೆಸೆಂಟ್ ಇರಲ್ಲ. ಅಂದ್ರೆ ಸೆಲ್ ವಾಲ್ ಅಂತಂದ್ರೆ ಕೋಶ ಭಿತ್ತಿ. ಅಲ್ಲಿ ಯಾವ್ದ್ಯಾವ್ದು ಪ್ರೆಸೆಂಟ್ ಇರುತ್ತೆ ಅಂತಂತ ಹೇಳಿದ್ರೆ ಸೆಲ್ ಮೆಂಬ್ರೇನ್, ನ್ಯೂಕ್ಲಿಯಸ್, ಸೈಟೋಪ್ಲಾಸಮ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಅಪ್ಯಾರೇಟಸ್, ಅಲ್ಲಿ ಕ್ಲೋರೋಪ್ಲಾಸ್ಟ್ ಪ್ರೆಸೆಂಟ್ ಇರಲ್ಲ. ಯಾಕಂದ್ರೆ ಪ್ರಾಣಿ ಜೀವಕೋಶ ಅಂತಂತ ಬಂದಾಗ ಪ್ರಾಣಿಗಳು ತಮ್ಮ ಫುಡ್ ಅನ್ನ ತಾವೇ ತಯಾರಿಸ್ಕೊಳ್ಳೋದಿಲ್ಲ. ಆದ್ರೆ ಸಸ್ಯ ಜೀವಕೋಶದಲ್ಲಿ ಪ್ಲಾಂಟ್ ಸೆಲ್ ಅಲ್ಲಿ ಸಸ್ಯಗಳು ಅವುಗಳ ಫುಡ್ ಅನ್ನ ಅವೇ ತಯಾರಿಸ್ಕೊಳ್ಳೋದ್ರಿಂದ ಫೋಟೋಸಿಂಥಸಿಸ್ ಪ್ರೋಸೆಸ್ ನಡೆಯೋದ್ರಿಂದ ಸಸ್ಯ ಜೀವಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ ಪ್ರೆಸೆಂಟ್ ಇರುತ್ತೆ. ಈ ಸ್ಟ್ರಕ್ಚರ್ ಅನ್ನ ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ ಸ್ಟ್ರಕ್ಚರ್ ಅನ್ನ ನಾವು ಒಂದೊಂದಾಗಿ ಅದರ ಈ ಆರ್ಗನಲ್ಸ್ ನ ಇವಾಗ ಸೆಲ್ ವಾಲ್, ಸೆಲ್ ಮೆಂಬ್ರೇನ್ ಈ ತರ ಆರ್ಗನಲ್ಸ್ ನ ನಾವು ಇನ್ ಡೀಟೇಲ್ ಆಗಿ ಇದರ ಸ್ಟ್ರಕ್ಚರ್ ಏನು ಜೀವಕೋಶದಲ್ಲಿ, ಇದರ ಫಂಕ್ಷನ್ ಏನು, ಎಲ್ಲೆಲ್ಲಿ ಸಿಚುವೇಟೆಡ್ ಆಗಿರುತ್ತೆ ಅಂತ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಸೆಲ್ ಮೆಂಬ್ರೇನ್. ಸೆಲ್ ಮೆಂಬ್ರೇನ್ ಅಂತಂತ ಬಂದಾಗ ಔಟರ್ ಕವರಿಂಗ್ ಏನಿದೆ ಫಸ್ಟ್, ಇವಾಗ ಸೆಲ್ ಒಳಗಡೆ ಅಂತಂತ ಬಂದಾಗ ಅಲ್ಲಿ ಫ್ಲೂಯಿಡ್ಸ್ ಇರುತ್ತೆ, ಮೈಟೋಕಾಂಡ್ರಿಯಾ, ಗಾಲ್ಗಿ ಅಪರೇಟಸ್ ಇಷ್ಟೆಲ್ಲ ಆರ್ಗನಲ್ಸ್ ಸೆಲ್ ಅಲ್ಲೇ ಇರುತ್ತೆ. ಅದಕ್ಕೆ ಯಾವ್ದಾದ್ರು ಒಂದು ಔಟರ್ ಕವರಿಂಗ್ ಬೇಕಲ್ವಾ, ಅದೆಲ್ಲಾನು ಒಂದೇ ಪ್ಲೇಸ್ ಅಲ್ಲಿ ಸಿಚುವೇಟೆಡ್ ಆಗೋದಕ್ಕೆ. ಅದಕ್ಕೋಸ್ಕರ ಸೆಲ್ ಮೆಂಬ್ರೇನ್ ನ ನಾವು ಔಟರ್ ಲೇಯರಿಂಗ್ ಅಂತಂತ ಹೇಳ್ತೀವಿ. ಸೊ ಈ ಔಟರ್ ಲೇಯರಿಂಗ್ ಅಲ್ಲಿ ಏನು ಅಂತಂತ ಹೇಳಿದ್ರೆ, ಈ ಔಟರ್ ಲೇಯರಿಂಗ್ ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೆ, ಅದರ ರಚನೆ ಏನು, ಇದರ ಕಾರ್ಯಗಳೇನು ಅಂತ ಅನ್ನೋದನ್ನ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ.
ಸೆಲ್ membrane or plasma membrane. The out ಈ ಸೆಲ್ಲಿನ ಅಂದ್ರೆ ಜೀವಕೋಶದ ಅತ್ಯಂತ ಹೊರ ಪದರವನ್ನ ನಾವು ಸೆಲ್ ಮೆಂಬ್ರೇನ್ ಕನ್ನಡದಲ್ಲಿ ಹೇಳಿದಾಗ ಕೋಶ ಪೊರೆ ಅಂತಂತ ಕರಿತೀವಿ. ಕೋಶ ಪೊರೆ ಅಂತಂದ್ರೆ ದ outer covering of the ಸೆಲ್ ಅನ್ನ ನಾವು ಸೆಲ್ ಮೆಂಬ್ರೇನ್ ಅಂತಂತ ಕರಿತೀವಿ. ಸೊ ಈ ಸೆಲ್ ಮೆಂಬ್ರೇನ್ ಇದರ ಫಂಕ್ಷನ್ ಏನು ಅಂತಂತ ಹೇಳಿದ್ರೆ ದಿಸ್ ಇಸ್ ಎ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್. ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂತಂದ್ರೆ ಏನು ಅಂತಂತ ಹೇಳಿದ್ರೆ ನಾವು ಅರೆ ವ್ಯಾಪ್ಯ ಪೊರೆ ಅಂತಂತ ಹೇಳ್ತೀವಿ. ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೆ ಅರೆ ವ್ಯಾಪ್ಯ ಪೊರೆ. ಅಂದ್ರೆ ಇದು ಜೀವಕೋಶದ ಒಳಗಡೆ ಯಾವ ಮೆಟೀರಿಯಲ್ಸ್ ನ ತಗೋಬೇಕು ಮತ್ತೆ ಯಾವ ಮೆಟೀರಿಯಲ್ಸ್ ನ ಹೊರಗೆ ಹಾಕ್ಬೇಕು ಅಂತ ಒಂದು ಕೆಲಸವನ್ನ ಇದು ಕಾರ್ಯನಿರ್ವಹಿಸುತ್ತೆ. ಸೊ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂತಂದಾಗ ತನಗೆ ಬೇಕಾದಂತ ವಸ್ತುಗಳನ್ನ ಜೀವಕೋಶದ ಒಳಗಡೆ ತಗೊಂಡು ತನಗೆ ಬೇಡವಾದಂತ ವಸ್ತುಗಳನ್ನ ಜೀವಕೋಶದಿಂದ ಹೊರಗೆ ಹಾಕುತ್ತೆ. ಆ ಕಾರಣದಿಂದ ಸೆಲ್ ಮೆಂಬ್ರೇನ್ ನ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ತನಗೆ ಬೇಕಾದ ವಸ್ತುಗಳನ್ನ ಮಾತ್ರ ಅದು ತನ್ನ ಸೆಲ್ ಒಳಗಡೆ ತಗೊಳ್ಳೋದ್ರಿಂದ ಅದನ್ನ ನಾವು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂತಂತ ಕರಿತೀವಿ. ಸೊ ಇದು ಯಾವ್ದ ಇದ್ರಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತಂತ ಹೇಳಿದ್ರೆ ಬೋತ್ ಇನ್ ಯುಕ್ಯಾರಿಯೋಟಿಕ್ ಅಂಡ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್. both in eukaryotic and ಇದು ಪ್ರೊಕ್ಯಾರಿಯೋಟಿಕ್ ಸೆಲ್ ಮತ್ತೆ ಯುಕ್ಯಾರಿಯೋಟಿಕ್ ಸೆಲ್ ಎರಡರಲ್ಲೂ ಸಹ ಪ್ರೆಸೆಂಟ್ ಇರುತ್ತೆ. ಅಂಡ್ ಇದರ ಪ್ರೋಸೆಸಿಂಗ್ ಹೇಗಾಗುತ್ತೆ, ಈ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಪ್ರೋಸೆಸಿಂಗ್ ಹೇಗಾಗುತ್ತೆ ಅಂತಂದ್ರೆ 3 ಮೆಕಾನಿಸಮ್ಸ್ ಅಲ್ಲಿ ಆಗುತ್ತೆ. ಆ 3 ಮೆಕಾನಿಸಮ್ಸ್ ಯಾವುದು ಅಂತಂತ ಹೇಳಿದ್ರೆ ಫಸ್ಟ್ ಒನ್ ಡಿಫ್ಯೂಷನ್. ಡಿಫ್ಯೂಷನ್ ಅಂತಂದ್ರೆ ವಿಸರಣೆ ಅಂತಂತ. ಸೆಕೆಂಡ್ ಒನ್ ಆಸ್ಮೋಸಿಸ್. ಅಭಿಸರಣೆ. ಥರ್ಡ್ ಒನ್ active transport. ಡಿಫ್ಯೂಷನ್ ವಿಸರಣೆ ಕ್ರಿಯೆ ಹೇಗ್ ನಡೆಯುತ್ತೆ ಅಂತಂದ್ರೆ ಮೂವ್ಮೆಂಟ್ ಆಫ್ ಮೆಟೀರಿಯಲ್ಸ್ ಮೂವ್ಮೆಂಟ್ ಹೇಗಿರುತ್ತೆ ಅಂತಂದ್ರೆ ಇವಾಗ ಯಾವ್ದಾದ್ರು ಒಂದು ಮೆಟೀರಿಯಲ್ಸ್ ಅಂತಂದ್ರೆ ಅದು ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಗೆ ಅದರ ಮೂವ್ಮೆಂಟ್ ಆಗ್ತಿರುತ್ತೆ ಮೆಟೀರಿಯಲ್ಸ್. ಆ ಒಂದು ಮೆಕಾನಿಸಮ್ ನಾವು ಡಿಫ್ಯೂಷನ್ ಅಂತಂತ ಕರಿತೀವಿ. ಸೊ ಆಸ್ಮೋಸಿಸ್ ಅಂತಂದ್ರೆ ಏನು ಅಂತಂದ್ರೆ ನೀರಿನ ಕಣಗಳು ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಹೈಯರ್ ಲೆವೆಲ್ ಆಫ್ ಕಾನ್ಸಂಟ್ರೇಷನ್ ಇಂದ
ಲೋವರ್ ಲೆವೆಲ್ ಆಫ್ ಕಾನ್ಸಂಟ್ರೇಷನ್ಗೆ ಮೂವ್ಮೆಂಟ್ ಆಗುತ್ತೆ. ಈ ಕ್ರಿಯೆಯನ್ನ ನಾವು ಆಸ್ಮಾಸಿಸ್ ಆರ್ ಅಭಿಸರಣೆ ಅಂತಂತ ಕರಿತೀವಿ. ಇದಿಷ್ಟು ಸೆಲ್ ಮೆಮ್ಬ್ರೇನ್. ಸೊ ನೆಕ್ಸ್ಟ್ ಸೆಲ್ ವಾಲ್. ಸೆಲ್ ವಾಲ್ದು ಅದರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತಂತಂದ್ರೆ, ಆ ಸೆಲ್ ವಾಲ್ ಅಂತ ಅನ್ನೋದು ಸೆಲ್ಯುಲೋಸ್ ಅಂತನೋ ಒಂದು ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ಈ ಸೆಲ್ ವಾಲ್ ಏನು ಅಂತಂತ ಹೇಳಿದ್ರೆ, ಇದು ಎಲ್ಲಿ ಸಿಚುವೇಟೆಡ್ ಆಗಿರುತ್ತೆ ಅಂತಂದ್ರೆ, ಇದು ಪ್ಲಾಂಟ್ ಸೆಲ್ ಅಂತಂತ ನಾವು ಇದನ್ನ ನಾವು ಪ್ಲಾಂಟ್ ಸೆಲ್ ಅಂತಂತ ಕನ್ಸಿಡರ್ ಮಾಡಿದಾಗ ಇದು cell membrane and this is the cell wall. Cell wall ಅಂತಂದ್ರೆ ಕೋಶ ಭಿತ್ತಿ. ಕೋಶ ಭಿತ್ತಿ. ಇದರ ಔಟರ್ ಕವರಿಂಗ್ ಏನಿದೆ ಸೆಲ್ ಮೆಂಬ್ರೇನ್ ನ ಹೊರ ಪದರವನ್ನ ನಾವು ಥಿನ್ ಲೇಯರ್ ನ ನಾವು ಸೆಲ್ ವಾಲ್ ಅಂತಂತ ಕರಿತೀವಿ. ಈ ಸೆಲ್ ವಾಲ್ದ ಕಾರ್ಯ ಏನು ಅಂತಂತ ಹೇಳಿದ್ರೆ, ಇದರ ಫಂಕ್ಷನ್ ಏನು ಅಂತಂತ ಹೇಳಿದ್ರೆ, ಟು ಪ್ರೊವೈಡ್ ಸಪೋರ್ಟ್. ಆ ಸೆಲ್ಲಿನ ಶೇಪ್ ಏನು, ಇವಾಗ ಆಸ್ಮಾಸಿಸ್ ಅಂತಂತ ಒಂದು ಪ್ರೊಸೆಸಿಂಗ್ ನಡೆದಾಗ, ಅಭಿಸರಣೆ ನಡೆದಾಗ ಅದರ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಹೋಗ್ತಾ ಇರುತ್ತೆ ಅಲ್ವಾ, ಅವಾಗ ನೀರಿನ ಮಾಲಿಕ್ಯೂಲ್ಸ್ ಏನಿರುತ್ತೆ ಅದು ಆ ಸೆಲ್ಲಿನ ಒಳಗಡೆ ಕಡಿಮೆ ಆಗೋಗುತ್ತೆ. ಅವಾಗ ಸೆಲ್ ಏನಾಗೋಗುತ್ತೆ, ಸ್ಟ್ರಿಂಕ್ ಅಂತಂದ್ರೆ ಒಂಥರ ಕಿವಿಚಿದ ರೀತಿಯಲ್ಲಿ ಆಗೋಗುತ್ತೆ. ಆ ಸೆಲ್ಲಿನ ಶೇಪ್ ಅನ್ನ ಅದು ಮೇಂಟೈನ್ ಮಾಡೋದಕ್ಕೋಸ್ಕರ ಈ ಕೋಶ ಭಿತ್ತಿ ಸೆಲ್ ಅಲ್ಲಿ, ಪ್ಲಾಂಟ್ ಸೆಲ್ ಅಲ್ಲಿ ಮಾತ್ರ ಇರುತ್ತೆ. ಈ ಪ್ಲಾಂಟ್ ಸೆಲ್ಲು ಸೆಲ್ಯುಲೋಸ್ ಅಂತ ಒಂದು ವಸ್ತುವಿನಿಂದ ಮೇಡಪ್ ಅಪ್ ಆಗಿರ್ತಕ್ಕಂಥದ್ದು. ಪ್ಲಾಂಟ್ ಸೆಲ್ ನ ಸೆಲ್ ವಾಲ್ ಸೆಲ್ಯುಲೋಸ್ ಅನ್ನೋ ಒಂದು ವಸ್ತುವಿನಿಂದ ಮೇಡಪ್ ಅಪ್ ಆಗಿರುತ್ತೆ. ಅಂಡ್ ಥರ್ಡ್ ಒನ್ ಇಸ್ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ಅಂತ ಬಂದಾಗ ಅದು ನೋಡಿ, ಇಲ್ಲಿ ನ್ಯೂಕ್ಲಿಯಸ್ ಅಂತ ಬಂದಾಗ ಪ್ಲಾಂಟ್ ಸೆಲ್ ಅಲ್ಲಿ ಅದು ಎಲ್ಲಿ ಸಿಚುವೇಟೆಡ್ ಆಗಿರುತ್ತೆ ಅಂತಂದ್ರೆ, ಸೆಂಟರಲ್ ಆಗಿರಲ್ಲ, ಯಾವ್ದಾದ್ರು ಜೀವಕೋಶದ ಒಂದು ಭಾಗದಲ್ಲಿ ಮಾತ್ರ ಅದು ಸಿಚುವೇಟೆಡ್ ಆಗಿರುತ್ತೆ. ಬಟ್ ಪ್ರಾಣಿ ಜೀವಕೋಶ ಅನಿಮಲ್ ಸೆಲ್ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ, ಅದ ನ್ಯೂಕ್ಲಿಯಸ್ ಅಂದ್ರೆ ಕೋಶ ಕೇಂದ್ರ ಏನಾಗಿರುತ್ತೆ, ಕೋಶದ ಮಧ್ಯ ಭಾಗದಲ್ಲಿ ಸಿಚುವೇಟೆಡ್ ಆಗಿರುತ್ತೆ. ನಾವು ಪ್ಲಾಂಟ್ ಸೆಲ್ ಅಲ್ಲಿ ಎಲ್ಲಿರುತ್ತೆ ಕೋಶ ಕೇಂದ್ರ, ಮತ್ತೆ ಅನಿಮಲ್ ಸೆಲ್ ಅಲ್ಲಿ ಎಲ್ಲಿರುತ್ತೆ ಕೋಶ ಕೇಂದ್ರ ಅಂತ ಅನ್ನೋದನ್ನ ತಿಳ್ಕೊಂಡ್ವಿ. ಈ ಕೋಶ ಕೇಂದ್ರದಲ್ಲಿ ನಾವು ಕೋಶ ಕೇಂದ್ರವನ್ನ ನಾವು ಡೈರೆಕ್ಟರ್ ಆಫ್ ದ ಸೆಲ್ ಅಂತಂತ ಕರಿತೀವಿ. ಯಾಕೆ ಅಂತಂತ ಹೇಳಿದ್ರೆ, ನಮ್ದು ಯಾವುದೇ ಸೆಲ್ಯುಲರ್ ಆಕ್ಟಿವಿಟೀಸ್ ಆಗಿರ್ಬೋದು, ಕೋಶ ವಿಭಜನೆ ಆಗಿರ್ಬೋದು, ಮತ್ತೆ ಯಾವುದೇ ರಿಪ್ರೊಡಕ್ಟಿವ್ ಆಕ್ಟಿವಿಟಿಗಳಿಗೂ ಸಹ ಈ ನ್ಯೂಕ್ಲಿಯಸ್ ಅಂತ ಅನ್ನೋದು ಹೆಲ್ಪ್ ಮಾಡೋದ್ರಿಂದ ಇದನ್ನ ನಾವು ಡೈರೆಕ್ಟರ್ ಆಫ್ ದ ಸೆಲ್ ಅಂತಂತ ಕರಿತೀವಿ. It directs and controls all cellular activities. ನಮ್ಮ ಕೋಶದ ಒಳಗಡೆ ಏನೇ ಒಂದು ಆಕ್ಟಿವಿಟೀಸ್ ನಡಿಬೇಕಾದ್ರೂ ಸಹ ಇದೆ ಅದನ್ನ ಕಂಟ್ರೋಲ್ ಮಾಡೋದು ಮತ್ತೆ
ಅದನ್ನ ಯಾವ ರೀತಿಯಲ್ಲಿ ನಡಿಬೇಕು ಅಂತ ಅನ್ನೋದನ್ನ ಇದೇ ಮೇಂಟೈನ್ ಮಾಡ್ತಾ ಇರುತ್ತೆ. ಇದರ ಜೊತೆಗೆ ನಾವು ಇಲ್ಲಿ 4 ವಿಧಗಳಾಗಿ ನಾವು 4 ಕಾಂಪೊನೆಂಟ್ಸ್ ನಾವು ನೋಡ್ಬೋದಾಗಿದೆ. ಯಾವುದು ಅಂತಂತ ಹೇಳಿದ್ರೆ ನ್ಯೂಕ್ಲಿಯರ್ ಎನ್ವೆಲಪ್ ಅಂತಂದ್ರೆ ಕೋಶ ಕೇಂದ್ರ ಪೊರೆ ಅಂತಂತ ಕರಿತೀವಿ. ನ್ಯೂಕ್ಲಿಯರ್ ಎನ್ವೆಲಪ್, ನ್ಯೂಕ್ಲಿಯೋಲಸ್ ಅಂತಂದ್ರೆ ಕಿರುಕೋಶ ಕೇಂದ್ರ, ಮತ್ತೆ ಕ್ರೋಮೋಸೋಮ್ಸ್ ಆರ್ ಕ್ರೊಮ್ಯಾಟಿಕ್ ನೆಟ್ವರ್ಕ್ಸ್. ಇದನ್ನ ನಾವು ವರ್ಣತಂತುಗಳು ಅಂತ, ಕ್ರೋಮೋಸೋಮ್ಸ್ ಅಂತಂದ್ರೆ ವರ್ಣತಂತುಗಳು, ಕ್ರೊಮ್ಯಾಟಿಕ್ ನೆಟ್ವರ್ಕ್ ಅಂತಂದ್ರೆ ವರ್ಣತಂತು ಜಾಲ ಅಂತಂತ ಹೇಳ್ತೀವಿ. ಅದರ ಜೊತೆಗೆ ಇಲ್ಲಿ ಎಲ್ಲವೂ ಸಹ ನ್ಯೂಕ್ಲಿಯರ್ ಪ್ಲಾಸಮ್ ಇಂದ ಮೇಡಪ್ ಆಗಿರುತ್ತೆ. ಇಲ್ಲಿ ಎಂಟಿ ಸ್ಪೇಸ್ ಏನಿರುತ್ತೆ ಅಲ್ಲಿ ಕೋಶ ಕೇಂದ್ರ ದ್ರವ್ಯವನ್ನ ನಾವು ನೋಡ್ತೀವಿ. ಸೊ ಅದು 4 ಕಾಂಪೊನೆಂಟ್ಸ್ ಯಾವ್ದ್ಯಾವ್ದು ನ್ಯೂಕ್ಲಿಯಸ್ ಅಲ್ಲಿ? ನ್ಯೂಕ್ಲಿಯರ್ ಮೆಂಬ್ರೇನ್, ನ್ಯೂಕ್ಲಿಯೋಪ್ಲಾಸಮ್, third one nucleolus, fourth one nuclear chromatin. ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತಂತ ಹೇಳಿದ್ರೆ ಇದು ರಂಧ್ರಗಳನ್ನ ಒಳಗೊಂಡಿರುತ್ತೆ. ಇಲ್ಲಿ ನಾವು ನೋಡ್ದಾಗೇನೆ ನ್ಯೂಕ್ಲಿಯರ್ ಪೋರ್ ಅಂತಂತ ಇದೆಯಲ್ಲ, ಇದನ್ನ ನಾವು ಕೋಶ ಕೇಂದ್ರ ರಂಧ್ರಗಳು ಅಂತಂತ ಕರಿತೀವಿ. ಈ ನ್ಯೂಕ್ಲಿಯರ್ ಮೆಂಬ್ರೇನ್ ಏನಾಗಿರುತ್ತೆ? ಪೋರಸ್ ಅಂಡ್ ಸೆಮಿ ಪರ್ಮಿಯಬಲ್ ಅಂತಂದ್ರೆ ಇದು ಸಹ ತನಗೆ ಬೇಕಾದಂತ ವಸ್ತುಗಳನ್ನ ಒಳಗಡೆ ತಗೊಂಡು ಎಕ್ಸ್ಚೇಂಜ್ ಆಫ್ ದ ಮೆಟೀರಿಯಲ್ಸ್, ಇಲ್ಲೂ ಸಹ ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ಸ್ ಇಲ್ಲೂ ಆಗ್ತಾ ಇರುತ್ತೆ. ಎಲ್ಲಿಗೆ ಅಂತಂತ ಹೇಳಿದ್ರೆ ಸೈಟೋಪ್ಲಾಸಮ್ ಇಂದ ಅಂದ್ರೆ ಕೋಶ ದ್ರವ್ಯದಿಂದ ಕಿರುಕೋಶ ಕೇಂದ್ರಕ್ಕೆ ಮೆಟೀರಿಯಲ್ಸ್ ಏನಾಗ್ತಾ ಇರುತ್ತೆ? ಟ್ರಾನ್ಸ್ಪೋರ್ಟ್ ಆಗ್ತಾ ಇರುತ್ತೆ. ಎಕ್ಸ್ಚೇಂಜ್ ಆಫ್ ದ ಮೆಟೀರಿಯಲ್ ಫ್ರಮ್ ನ್ಯೂಕ್ಲಿಯೋಪ್ಲಾಸಮ್ ಟು ಸೈಟೋಪ್ಲಾಸಮ್. ಸೊ ನೆಕ್ಸ್ಟ್ ನ್ಯೂಕ್ಲಿಯೋಪ್ಲಾಸಮ್ ಅಂತಂತ ಬಂದಾಗ ಇದು ಯಾವ ತರ? ಇದು ಫ್ಲೂಯಿಡ್ ಲೈಕ್ ಸ್ಟ್ರಕ್ಚರ್, ಇದು ಸೆಮಿ ಫ್ಲೂಯಿಡ್, ಸೆಮಿ ಫ್ಲೂಯಿಡ್, ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇವಾಗ ವಾಟರ್ ಟ್ರಾನ್ಸ್ಪರೆಂಟ್ ತರನೇ ಇದು ಸಹ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅಂಡ್ ಇಟ್ ಕಂಟೈನ್ಸ್ ನ್ಯೂಕ್ಲಿಯೋಲಸ್ ಅಂಡ್ ಕ್ರೋಮ್ಯಾಟಿನ್ ನೆಟ್ವರ್ಕ್. ಜೀವಕೋಶದಲ್ಲಿ ಸೈಟೋಪ್ಲಾಸಮ್ ಅಲ್ಲಿ ಈ ತರ ಯಾವೆಲ್ಲ ಆರ್ಗನಲ್ಸ್ ಇದೆಯೋ ಅದೇ ರೀತಿಯಲ್ಲಿ ನ್ಯೂಕ್ಲಿಯೋಪ್ಲಾಸಮ್ ಅಂದ್ರೆ ಕೋಶ ದ್ರವ್ಯದಲ್ಲೂ ಸಹ ನ್ಯೂಕ್ಲಿಯೋಲಸ್ ಮತ್ತೆ ಕ್ರೊಮ್ಯಾಟಿನ್ ನೆಟ್ವರ್ಕ್ ವರ್ಣತಂತು ಜಾಲ ಪ್ರೆಸೆಂಟ್ ಇರುತ್ತೆ. ಇದರ ಜೊತೆಗೆ ನ್ಯೂಕ್ಲಿಯೋಲಸ್ ಅಂತಂತ ಹೇಳಿದ್ರೆ ಇದು ಯಾವ ಶೇಪ್ ಅಲ್ಲಿ ಇರುತ್ತೆ? ಈ ನ್ಯೂಕ್ಲಿಯೋಲಸ್ ಯಾವ ಶೇಪ್ ಅಲ್ಲಿ ಇದೆ? ಸ್ಪೆರಿಕಲ್ ಆಗಿದೆ. ಆಮೇಲೆ ಒಂದಕ್ಕೊಂದು ಅಂಟ್ಕೊಂಡಂಗೆ ಅಂದ್ರೆ ಡೆನ್ಸ್ ಫ್ಯೂಮ್ಸ್ ಅಲ್ಲಿ ಇದೆ ಅಂಡ್ ಡಾರ್ಕ್ಲಿ ಸ್ಟೇನ್. ಇದು ಇಷ್ಟರಲ್ಲಿ ನಮ್ಗೆ ಡಾರ್ಕ್ ಆಗಿ ಸ್ಟೇನ್ ಆಗಿರೋ ತರ ಕಾಣ್ತಾ ಇರೋದು ಯಾವುದು? ನ್ಯೂಕ್ಲಿಯೋಲಸ್. ಸೊ ಇದು ಯಾವ ಶೇಪ್ ಅಲ್ಲಿ ಇದೆ? ಸ್ಪೆರಿಕಲ್, ಮೆಂಬ್ರೇನ್ಲೆಸ್ ಅಂಡ್ ಡಾರ್ಕ್ಲಿ ಸ್ಟೇನ್. ಸೈಟ್ ಆಫ್ ದಿ ಫಾರ್ಮೇಶನ್ ಅಂಡ್ ಸ್ಟೋರ್ ಹೌಸ್ ಆಫ್ ದ, ನಾವು ನ್ಯೂಕ್ಲಿಯೋಲಸ್ ನ ಸ್ಟೋರ್ ಹೌಸ್ ಆಫ್ ದ RNA ಅಂತಂತ ಕರಿತೀವಿ. ಸೊ ಇದು RNA ಏನು ಸಿಂಥಸಿಸ್ ಆಗುತ್ತೆ ಅದನ್ನ ಸ್ಟೋರ್ ಮಾಡುತ್ತೆ. RNA ನ ಸ್ಟೋರ್ ಮಾಡಿ ರೈಬೋಸೋಮ್ ಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ.
ಇದು ಏನು ನ್ಯೂಕ್ಲಿಯೋಲಸ್ ಸ್ಟೋರ್ ಹೌಸ್ ಆಫ್ ದ RNA ಅಂಡ್ ಇಟ್ ಹೆಲ್ಪ್ಸ್ ಇನ್ ದ ಸಿಂಥಸಿಸ್ ಆಫ್ ರೈಬೋಸೋಮ್. ಸೊ ಅಂದ್ರೆ ರೈಬೋಸೋಮ್ ನ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಅಂದ್ರೆ ಅದನ್ನ ಸಂಶ್ಲೇಷಣೆ ಮಾಡೋದ್ರಲ್ಲಿ ಇದು ನ್ಯೂಕ್ಲಿಯೋಲಸ್ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಅದರ ಜೊತೆಗೆ ನ್ಯೂಕ್ಲಿಯರ್ ಕ್ರೊಮ್ಯಾಟಿನ್ ಅಂತಂತ ಬಂದಾಗ ಇದೊಂಥರ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಫಸ್ಟ್ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನ ನಾವು ಕ್ರೊಮ್ಯಾಟಿನ್ ಫೈಬರ್ಸ್ ಅಂತಂತ ಕರಿತೀವಿ. ಡ್ಯೂರಿಂಗ್ ದ ಸೆಲ್ ಡಿವಿಷನ್ ಅಂತಂದ್ರೆ ಕೋಶ ವಿಭಜನೆ ಯಾವಾಗ ಶುರು ಆಗುತ್ತೋ, ಜೀವಕೋಶದಲ್ಲಿ ಕೋಶ ವಿಭಜನೆ ಯಾವಾಗ ಶುರು ಆಗುತ್ತೋ ಅವಾಗ ಇದು ಏನಾಗುತ್ತೆ ಅಂತಂತ ಹೇಳಿದ್ರೆ ಅಲ್ಲಿ ಕ್ರೊಮ್ಯಾಟಿನ್ ನೆಟ್ವರ್ಕ್ ಅಲ್ಲಿ ಇರ್ತಕ್ಕಂತಹ ಹೈಡ್ರೇಟ್ ಅದೆಲ್ಲ ಡಿಹೈಡ್ರೇಟ್ ಆಗಿ ಅಲ್ಲಿರೋಂತ ಫ್ಲೂಯಿಡ್ ಕಂಟೆಂಟ್ ಎಲ್ಲ ಡಿಹೈಡ್ರೇಟ್ ಆಗಿ ಸ್ಪೆರಿಕಲ್ ಶೇಪ್ ಅಲ್ಲಿ ಒಂಥರ ಸ್ಪ್ರಿಂಗ್ಲಿಂಗ್ ಶೇಪ್ ಅಲ್ಲಿ ಸ್ಪೈರಲಿಂಗ್ ಶೇಪ್ ಅಲ್ಲಿ ಅದು ಮಾರ್ಪಾಡಾಗಿರುತ್ತೆ. ಯಾವ ತರ? ಈ ತರ ನಮ್ಗೆ ಇಲ್ಲಿ ಯಾವ ತರ ಕಾಣ್ತಾ ಇದೆ, ಈ ತರ ನಮ್ಗೆ ಮಾರ್ಪಾಡಾಗುತ್ತೆ. ಯಾವಾಗ? ಡ್ಯೂರಿಂಗ್ ದ ಸೆಲ್ ಡಿವಿಷನ್ ಅಂದ್ರೆ ಕೋಶ ವಿಭಜನೆಯ ಸಂದರ್ಭದಲ್ಲಿ ನಮ್ಗೆ ಕ್ರೋಮೋಸೋಮ್ಸ್, ಕ್ರೊಮ್ಯಾಟಿನ್ ನೆಟ್ವರ್ಕ್ ಇದ್ದಿದ್ದು ಕ್ರೋಮೋಸೋಮ್ಸ್ ಆಗಿ ನಮ್ಗೆ ಮಾರ್ಪಾಡಾಗುತ್ತೆ. ಸೊ ಈ ಕ್ರೋಮೋಸೋಮ್ಸ್ ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತಂತ ಹೇಳಿದಾಗ ಕ್ರೋಮೋಸೋಮ್ಸ್ ಅಂದ್ರೆ ವರ್ಣತಂತುಗಳು DNA ಅಂಡ್ ಪ್ರೋಟೀನ್ ಇಂದ ಮಾಡಲ್ಪಟ್ಟಿರುತ್ತೆ. ಈ ವರ್ಣತಂತುವಿನ ಈ ಕ್ರೋಮೋಸೋಮ್ಸ್ ನ ಸ್ಮಾಲ್ ಸೆಗ್ಮೆಂಟ್ ಅನ್ನ ನಾವು ಜೀನ್ಸ್ ಅಂತಂತ ಕರಿತೀವಿ. ಸೊ ಈ ಕ್ರೋಮೋಸೋಮ್ಸ್ ಏನು ಅಂತಂದ್ರೆ ಹೆರಿಡಿಟರಿ ಮೆಟೀರಿಯಲ್ ಅಂದ್ರೆ ಅನುವಂಶೀಯ ಆದಂತ ವಸ್ತು. ಈಗ ನಮ್ಮ ಪೇರೆಂಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಇದೆ, ಆ ಪೇರೆಂಟ್ಸ್ ಇಂದ ಆಫ್ ಸ್ಪ್ರಿಂಗ್ ಅದ್ ಬರ್ತಿದೆ ಅಂತಂದ್ರೆ ಆ ಪೇರೆಂಟ್ಸ್ ಇಂದ ಮಕ್ಕಳಿಗೆ ಆ ಗುಣಗಳು ಬರ್ತಾ ಇದೆ ಅಂತಂತ ಹೇಳಿದ್ರೆ, ಇವಾಗ ಹೇರ್ ಕಲರ್ ಆಗಿರ್ಬೋದು, ಇಲ್ಲ ಐಬಾಲ್ ಕಲರ್ ಆಗಿರ್ಬೋದು, ಇಲ್ಲ ಅವರ ಒಂದು ಯಾವ್ದಾದ್ರು ಹಿಂದೆ ಬಂದಿರ್ತಕ್ಕಂತ ಯಾವ್ದಾದ್ರು ಒಂದು ಗುಣಗಳಾಗಿರ್ಬೋದು, ಇದೆಲ್ಲ ಒಂದು ಜನರೇಷನ್ ಇಂದ ಒಂದು ವಂಶಾವಳಿಯಿಂದ ಇನ್ನೊಂದು ವಂಶಾವಳಿಗೆ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಯಾವ್ದು ಕಾರಣ? ಜೀನ್ಸ್ ಅನ್ನೋದು ಕಾರಣ ಆಗಿರುತ್ತೆ. ಸೊ ಇವಾಗ ರಿಪ್ರೊಡಕ್ಟರಿ ಆಕ್ಟಿವಿಟಿನಲ್ಲಿ ಟ್ರಾನ್ಸ್ಫರ್ ಆಗೋದು ಯಾವುದು? ನ್ಯೂಕ್ಲಿಯರ್ ಕ್ರೊಮ್ಯಾಟಿನ್ ಅಂದ್ರೆ ಅಥವಾ ಕ್ರೊಮ್ಯಾಟಿನ್ ನೆಟ್ವರ್ಕ್ ಮುಖಾಂತರ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಕ್ಯಾರೆಕ್ಟರ್ ಏನಾಗ್ತಾ ಇರುತ್ತೆ? ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಇಟ್ ಕಂಟ್ರೋಲ್ಸ್ ನ್ಯೂಕ್ಲಿಯಸ್ ಏನ್ ಮಾಡುತ್ತೆ ಅಂತಂದ್ರೆ ಆಲ್ ರಿಪ್ರೊಡಕ್ಟರಿ ಆಕ್ಟಿವಿಟಿ ಏನಿರುತ್ತೆ ಅದನ್ನೆಲ್ಲವನ್ನು ಸಹ ನ್ಯೂಕ್ಲಿಯಸ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೆಲ್ಯುಲಾರ್ ರಿಪ್ರೊಡಕ್ಟಿವ್ ಆಕ್ಟಿವಿಟಿ ಏನಿದೆ ಎಲ್ಲವನ್ನು ಸಹ ನ್ಯೂಕ್ಲಿಯಸ್ ಕಂಟ್ರೋಲ್ ಮಾಡುತ್ತೆ. ಇದಿಷ್ಟು ಅದರ ಕಾಮನ್ ಕ್ಯಾರೆಕ್ಟರ್ಸ್ ಆಯ್ತು. ಇನ್ನು ನೆಕ್ಸ್ಟ್ ಬಂದಾಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಲ್ಲಿ ಸಿಚುವೇಟೆಡ್ ಆಗಿರುತ್ತೆ? ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ ಅಲ್ಲಿ ಎರಡೂ ಇದೆಯಾ ಅಂತಂತ ಹೇಳಿದ್ರೆ ಹೌದು, ಪ್ಲಾಂಟ್ ಸೆಲ್ ಅಲ್ಲೂ ಇದೆ ಮತ್ತೆ ಅನಿಮಲ್ ಸೆಲ್ ಅಲ್ಲೂ ಪ್ರೆಸೆಂಟ್ ಇದೆ. ಯಾವುದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದೊಂಥರ ಸ್ಮಾಲ್ ಕಾಂಪ್ಲೆಕ್ಸ್ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್, ಮೆಂಬ್ರೇನಸ್ ಸಿಸ್ಟಮ್. ಇದು ಸೈಟೋಪ್ಲಾಸಮ್ ಇಂದ ನ್ಯೂಕ್ಲಿಯರ್ ಪ್ಲಾಸಮ್ ಅಂತಂತ ಹೇಳಿದ್ರೆ, ಸೊ ಇಲ್ಲಿ ಸೆಲ್ ಮೆಂಬ್ರೇನ್ ಇಂದಾನು ನ್ಯೂಕ್ಲಿಯರ್ ಮೆಂಬ್ರೇನ್ ಏನಿದೆ ಅಲ್ಲಿ ತನಕನೂ ಸಹ ಇದು ಒಳಗೊಂಡಿರುತ್ತೆ. ಅಂದ್ರೆ ಇವಾಗ ಇಲ್ಲಿ ನೋಡಿ, ನ್ಯೂಕ್ಲಿಯರ್ ಮೆಂಬ್ರೇನ್, ಇದು ಸೆಲ್ ಮೆಂಬ್ರೇನ್, ಇವೆರಡರ
ಇಲ್ಲಿಂದ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇಂದ ಸ್ಟಾರ್ಟ್ ಆಗಿ ಇದರ ಸೆಲ್ ಮೆಂಬ್ರೇನ್ ಏನಿದೆ ಆ ಸೆಲ್ ಮೆಂಬ್ರೇನ್ ತನಕನೂ ಸಹ ಅದು ಡೆವಲಪ್ ಆಗಿದೆ. ಯಾವುದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ನಾವು 2 ಟೈಪ್ಸ್ ನಾವು ನೋಡ್ಬೋದು. ಸೊ ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇನ್ನೊಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಫಸ್ಟ್ ನಾವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ತಿಳ್ಕೊಳ್ಳೋಣ. ಅದನ್ನ ಯಾಕೆ ನಾವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಂತೀವಿ, ಅದ್ರಲ್ಲಿ ಏನಾದ್ರು ವಿಶೇಷತೆ ಇದೆಯಾ ಅಂತ ಅನ್ನೋದನ್ನ ನೋಡೋಣ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇದನ್ನ ಕನ್ನಡದಲ್ಲಿ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಂತ ಕರಿತೀವಿ. ಈ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಂತ ಏನು ಕರಿತೀವಿ ಅಂತಂತಂದ್ರೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ರೈಬೋಸೋಮ್ಸ್ ಏನಾದ್ರು ಅಟ್ಯಾಚ್ ಆಗಿದ್ರೆ ಅದನ್ನ ನಾವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಂತ ಕರಿತೀವಿ. ಸೊ ಇಲ್ಲಿ ನಮ್ಗೆ ಒಂದು ಯೆಲ್ಲೋ ಸ್ಪಾಟ್ಸ್ ಏನ್ ಕಾಣ್ತಾ ಇದೆ, ಆ ಯೆಲ್ಲೋ ಸ್ಪಾಟ್ಸ್ ಯಾವುದು? ರೈಬೋಸೋಮ್ಸ್. ರೈಬೋಸೋಮ್ಸ್ ಯಾವ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಪ್ರೆಸೆಂಟ್ ಇರುತ್ತೋ ಅಂತಹ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ನಾವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಂತ ಹೇಳ್ತೀವಿ. ಸೊ ಅಲ್ಲಿ ರೈಬೋಸೋಮ್ಸ್ ಇರೋದ್ರಿಂದ ಅದು ನಮ್ಗೆ ಸ್ಮೂತ್ ಆಗಿ ನಮ್ಗೆ ಕಾಣೋದಿಲ್ಲ. ಈ ತರ ಒಂದು ಸ್ಪಾಟ್ ತರ ಕಾಣುತ್ತೆ, ರೈಬೋಸೋಮ್ ಪ್ರೆಸೆಂಟ್ ಇರೋದ್ರಿಂದ, ಅದರಿಂದ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ರೈಬೋಸೋಮ್ಸ್ ಆರ್ present on the surface of the endoplasmic reticulum. ಈ ರೈಬೋಸೋಮ್ಸ್ ಇರೋದ್ರಿಂದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಇದು ಪ್ರೋಟೀನ್ ನ ಸಿಂಥಸೈಸ್ ಮಾಡುತ್ತೆ. ಸೊ ರೈಬೋಸೋಮ್ಸ್ ಕೆಲಸ ಏನು ಅಂತಂದ್ರೆ ಪ್ರೋಟೀನ್ ನ ಸಂಶ್ಲೇಷಣೆ ಮಾಡೋದು. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ರೈಬೋಸೋಮ್ಸ್ ಇರೋದ್ರಿಂದ ಇದು ಇಲ್ಲೂ ಸಹ ಸಿಂಥಸಿಸ್ ಆಫ್ ಪ್ರೋಟೀನ್ ಆಗುತ್ತೆ. ಪ್ರೋಟೀನ್ ಅಂಡ್ ಲಿಪಿಡ್ ನ ಸಿಂಥಸೈಸ್ ಮಾಡುತ್ತೆ. ಅಂಡ್ ಇದು ಬರೀ ಸಿಂಥಸಿಸ್ ಮಾಡೋದಲ್ದನೆ ಟ್ರಾನ್ಸ್ಪೋರ್ಟ್, ಇದು ಎಲ್ಪ್ಸ್ ಇನ್ ದ ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್ಸ್, ಎಸ್ಪೆಷಲಿ ಪ್ರೋಟೀನ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರುತ್ತೆ. ಒಂದು ಪಾರ್ಟ್, ಕೋಶದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕಾದ್ರೂ ಆಗಿರ್ಬೋದು, ಅಥವಾ ಒಂದು ಜೀವಕೋಶದಿಂದ ಒಂದು ಜೀವಕೋಶದ ಸೈಟೋಪ್ಲಾಸಮ್ ಇಂದ ನ್ಯೂಕ್ಲಿಯಸ್ ಕಾದ್ರೂ ಆಗಿರ್ಬೋದು. ಇಲ್ಲ it helps in the transport of materials, especially proteins. Proteins na from one part of the cell to another, ಒಂದು ಕೋಶದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ, ಅಥವಾ ಬಿಟ್ವೀನ್ ದ cytoplasm and nucleus. ಇಲ್ಲ ಅಥವಾ ಅದೇ ಜೀವಕೋಶದ ಸೈಟೋಪ್ಲಾಸಮ್ ಇಂದ ನ್ಯೂಕ್ಲಿಯಸ್ ಕಾರು ಆಗಿರ್ಬೋದು. ಟ್ರಾನ್ಸ್ಪೋರ್ಟ್ ಆಫ್ ದ ಮೆಟೀರಿಯಲ್ಸ್, ಎಸ್ಪೆಷಲಿ ಪ್ರೋಟೀನ್, ಫ್ರಮ್ ಒನ್ ಪಾರ್ಟ್ ಆಫ್ ದ ಸೆಲ್ ಟು ಅನದರ್ ಆರ್ ಬಿಟ್ವೀನ್ ದ cytoplasm and nucleus.
ಇದಿಷ್ಟು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಯ್ತು. ನೆಕ್ಸ್ಟ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ನಾವು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಂತ ಕರಿತೀವಿ. ಇದನ್ನ ಯಾಕೆ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಂತ ಕರಿತೀವಿ ಅಂತಂದ್ರೆ, ನೋ ರೈಬೋಸೋಮ್ಸ್, present on the surface of the endoplasmic reticulum. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಸರ್ಫೇಸ್ ಅಲ್ಲಿ ಯಾವುದೇ ರೀತಿಯಾದಂತಹ ರೈಬೋಸೋಮ್ಸ್ ಗಳಿರಲ್ಲ. ಇಲ್ಲಿ ನೋಡಿ, ಈ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಯಾವುದೇ ತರವಾದಂತಹ ರೈಬೋಸೋಮ್ಸ್ ಕಂಡು ಬರೋದಿಲ್ಲ. ಆ ಕಾರಣದಿಂದ ನಾವು ಇದನ್ನ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಂತ ಕರಿತೀವಿ. ಅದರ ಜೊತೆಗೆ ಇದರ ಫಂಕ್ಷನ್ ಏನು ಅಂತಂತ ಹೇಳಿದ್ರೆ, ಇವಾಗ ಲಿವರ್ ಅಂದ್ರೆ ವರ್ಟಿಬ್ರೇಟ್ಸ್, ಯಾವ್ದು ಬೆನ್ನು ಮೂಳೆ ಇರ್ತಕ್ಕಂತ ಪ್ರಾಣಿಗಳಿದೆ ಅದರ ಲಿವರ್ ಅಲ್ಲಿ ಯಾವ್ದಾದ್ರು ಒಂದು ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಸೇರ್ಕೊಂಡಿದ್ರೆ ಅದನ್ನ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಅನ್ನ ಹಾರ್ಮ್ಲೆಸ್ ಸಬ್ಸ್ಟೆನ್ಸಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಪಾಯ್ಸನಸ್ ಸಬ್ಸ್ಟೆನ್ಸಸ್ ಇರ್ಬೋದು, ಇದನ್ನೆಲ್ಲಾನು ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ನ ಹಾರ್ಮ್ಲೆಸ್ ಸಬ್ಸ್ಟೆನ್ಸಸ್ ಆಗಿ ಮಾರ್ಪಾಡು ಮಾಡುತ್ತೆ. ಆ ಕಾರಣ ಇದರ ಡಿಟಾಕ್ಸಿಫಿಕೇಶನ್ ಅಂತಂತ ನಾವು ಹೇಳ್ತೀವಿ. ಸೊ ಸಬ್ಸ್ಟೆನ್ಸಸ್ ಫ್ರಮ್ ದಿ ಎಕ್ಸ್ಕ್ರೀಷನ್ by the cell. So convert harmful substances to harmless substances. ಸೊ ಇದಿಷ್ಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಬಗ್ಗೆ ನಾವು ತಿಳ್ಕೊಂಡದ್ದಾಯ್ತು. ಇವಾಗ ಇನ್ನು ಮುಂದಿನ 5 ನಿಮಿಷದ ಬ್ರೇಕ್ ನ ನಂತರ ನಾವು ನೆಕ್ಸ್ಟ್ ಕಣದಂಗಗಳು ಅಂದ್ರೆ ಆರ್ಗನಲ್ಸ್ ಯಾವ್ದ್ಯಾವ್ದಿದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ.